ಮುಂಜಾನೆದ್ದು ಕುಂಬಾರಣ್ಣ ಹಾಡುಬ ನಂದನ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಎ.ಟಿ. ಕೃಷ್ಣಮೂರ್ತಿ ಆನ್ ಸ್ಟೇಜ್ ಪ್ಲೀಸ್. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಆರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಆರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. ನಾರ್ಯಾರು ಬರುವಂತ ಐರಾಣಿ. ಒತ್ತರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ. ಒತ್ತರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಬರುವಂತ ಐರಾಣಿ. ಗಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಬರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ಯಾರ್ಯಾರು ಬರುವಂತ ಐರಾಣಿ. ಕುಂಬಾರಣ್ಣನ ಮನದಿ ಕಡಗಾದ ಕೈಯಾಕಿ ಕೊಡದ ಮ್ಯಾಲೇನ ಬರೆದಾಳ. ಕುಂಬಾರಣ್ಣನ ಮನದಿ ಕಡಗಾದ ಕೈಯಾಕಿ ಕೊಡದ ಮ್ಯಾಲೇನ ಬರೆದಾಳ. ಕೊಡದ ಮ್ಯಾಲೇನ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ. ಕೊಡದ ಮ್ಯಾಲೇನ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿಯೂತ ಮಾಡ್ಯಾನ ನಾರ್ಯಾರು ಬರುವಂತ ಐರಾಣಿ. 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 ನಮ್ಮ ಸಂಚಾರಿ ಆರಕ್ಷಕರನ್ನ ಈ ತರ ಎಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೈಸ್ ಔಟ್ಫಿಟ್. ಥ್ಯಾಂಕ್ ಯು ಮೇಡಮ್. ಓಕೆ ಅರ್ಚನಾ ಮ್ಯಾಮ್, ನನ್ನ ಮನದ ಮಾತನ್ನೇ ಹೇಳ್ದೆ ನೀನು. ಎಷ್ಟು ಸೊಗಸಾಗಿ ಕಾಣಿಸ್ತಾ ಇದ್ದಾರೆ. ಖುಷಿ ಆಗುತ್ತೆ ನೀವು ಹಾಡಿಗೆ ತಕ್ಕ ಹಾಗೆ ಈ ಥರ ಎಲ್ಲ ತಯಾರಾಗಿ ಬರೋದು ನೋಡೋಕ್ಕೆ ಚಂದ. ಇವತ್ತು ನಿಮ್ಮ ಗಾಯನ ಕೂಡ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಲ್ಲೂ ಶ್ರುತಿ ತಪ್ಪದೆ ಅದೇ ಫೋಕಸ್ಸಲ್ಲಿ ಅರ್ಜುನನ ಫೋಕಸ್ ಇಟ್ಕೊಂಡು ಕೃಷ್ಣಮೂರ್ತಿಯವರು ಹಾಡಿದ್ರು. ಚರಣದಲ್ಲಿ ಹಾಡ್ತಿರಲ್ಲ ಎರಡನೇ ಸಾಲು,
ನಾನ ಅದು ಮಾತ್ರ ಒಂದು ಸ್ವಲ್ಪ ಆಚೆ ಈಚೆ ಜಾಗ ಸ್ವರಸ್ಥಾನಗಳು ಕೂರ್ಲಿಲ್ಲ. ಕಟ್ಟಿಸಿ ಮಣ್ಣ ತುಳಿಯೂತ ಮಾಡ್ಯಾನ ಮಿತ್ರೇರು ಓರುವಂತ ಐರಾಣಿ. ಅದನ್ನು ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಸ್ಲೋ ಸ್ಪೀಡಲ್ಲಿ ನೀವು ನಿಧಾನಕ್ಕೆ ಅಭ್ಯಾಸ ಮಾಡಿದಾಗ ಫಾಸ್ಟ್ ಸ್ಪೀಡಲ್ಲಿ ಕೂಡ ಬರುತ್ತೆ. ಇದು ಬ್ರೆತ್ಲೆಸ್ ಹಾಡಿದು, ಉಸಿರು ತಗೊಳಕ್ ಜಾಗನೇ ಇಲ್ಲ. ಆಕ್ಚುಲಿ ಕೋರಸ್ ತಾನ ಅನ್ಕೊಂಡೆ ಮೇಡಮ್, ಬೇಡ ಅಂತ ನಾನು. ಹಾಂ ಹೌದು, ಯಾಕಂದರೆ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ನಿಮ್ಗೆ ಆಗತ್ತೆ ಅನ್ನೋದಾದರೆ ಹಾಡುಗಳನ್ನು ನೀವೇ ಹಾಡೋದು ಉತ್ತಮ. ಅದಕ್ಕೆ ಮೇಡಮ್ ನೀವು ಮೊನ್ನೆ ಹೇಳಿದ್ರಲ್ಲ, ಅದನ್ನ ಅಬ್ಸರ್ವ್ ಮಾಡಿದ್ದೆ, ಬೇಡ ಅಂತ ನಾನೇ ಹಾಡ್ತೀನಿ. ವೆರಿ ಗುಡ್. ನೋಡಿ, ಇದು ಕಲಿಕೆ ಮತ್ತು ಗೆಲುವಿನ ಕಡೆ ಹೋಗುವವರ ಲಕ್ಷಣ. ಇದು ಎಲ್ಲ ತಮಗೆ ಹೇಳಿದ್ದಷ್ಟೇ ಅಲ್ಲದೆ ಬೇರೆಯವರಿಗೆ ಹೇಳೋದನ್ನು ಯಾರು ತಗೊಂಡು ಇಂಪ್ಲಿಮೆಂಟ್ ಮಾಡ್ಕೋತಾರೆ ಅವರು ತುಂಬ ಚಾಣಾಕ್ಷರು. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಕುಂಬಾರಣ್ಣನ ಮಡ್ದಿ ಕಡಗಾದ ಕೈ ಹಾಕಿ ಕೊಡದ ಮೇಲೆ ನಾ ಬರೆದಾಳ ಓ ಆ. ಕೋರಸ್ ಇದ್ರೆ ಇದೇ ತರ ಆಲಾಪ್ ತಗೊಂಡು ಆಡೋಣ ಅನ್ಕೊಂಡೆ. ಅದು ಬಂದರೆ ಎಲ್ಲ ಚರಣಕ್ಕೂ ಅದು ಬಂದರೆ ನಿಮ್ಗೆ ಇನ್ನೂ ಈಸಿ ಆಗಿರ್ತಾ ಇತ್ತು ಆಡಲಿಕ್ಕೆ. ಬಟ್ ಮೆಲೋಡಿನೂ ಬರ್ತದೆ. ಅದು ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಮೇಡಮ್. ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ, ನಂದು ಅದೇ ಕಾಂಪ್ಲಿಮೆಂಟ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಬೆಳವಣಿಗೆ ಇದೆ ನಿಮ್ಮಲ್ಲಿ, ಹಕಾರಗಳನ್ನು ಚೆನ್ನಾಗಿ ತಿದ್ಕೊಂಡ್ರಿ. ಯಾಕೆಂದರೆ ಹಾರ್ಯಾಡಿ ಮಣ್ಣ ಅಲ್ವಾ, ಅದೆಲ್ಲ ಇದೆ. ಈ ಕುಂಬಾರಣ ಅಂದರೆ ಏನು ಗೊತ್ತಾ, ಈ ಇತಿಹಾಸ ಹೇಳಬೇಕಂದ್ರೆ ಮಡಕೆಗಳನ್ನೇ ಅಧ್ಯಯನ ಮಾಡೋದು. ಮೊದಲು ಕಲ್ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋರು ಆದಮೇಲೆ ಮಣ್ಣಿನಲ್ಲಿ ಮಡಕೆ ಮಾಡಿ ಅದನ್ನು ಹದ ಮಾಡಿ ಸುಟ್ಟರೆ ಅದು ಮಡಕೆ ಆಗುತ್ತೆ ಅನ್ನೋದು ಆತನಿಗೆ ಗೊತ್ತು. ಐರಾಣಿ ಅನ್ನೋ ಒಂದು ಪದ ಬರುತ್ತಲ್ಲ, ಅರ್ಥ ಗೊತ್ತಾ? ಐರಾಣಿ ಅಂದರೆ ಮಡಕೆ ಅಲ್ಲ, ಇದು ಮಾಡ್ತಾರಲ್ಲ ಸರ್, ತಂದೀಡು ನಮ್ಮ ಐರಾಣಿ ಅಂದರೆ ಆ ಮಣ್ಣನ್ನು ಹದ ಮಾಡಿ ತುಳಿದು ಚೆನ್ನಾಗಿ ಬನಿ ಬರೆಸಿರೋವಂಥದ್ದನ್ನು ಐರಾಣಿ ಅಂತ ಕರೆಯೋದು. ಆ ಐರಾಣಿನ ತಂದು ಕೊಟ್ಟರೆ ಆ ಚಕ್ರದ ಮೇಲೆ ಹಾಕಿ ಅವರು ಅದನ್ನು ತಿದ್ದಿ ಕೊಡ್ತಾರೆ. ಅವರು ಹೊರುವಂಥ ಐರಾಣಿ ಅವ್ರು ಒತ್ಕೊಂಡು ತರ್ತಾರೆ. ಒಬ್ಬ ಕುಂಬಾರ ತುಳಿದು ಕೊಡ್ತಾನಲ್ಲ, ಆ ತುಳಿದು ಅದು ಮಾಡಿದಂಥ ಮಣ್ಣನ್ನು ಹೆಣ್ಣು ಮಕ್ಕಳು ಒತ್ಕೊಂಡು ಬಂದು ಆ ಗಾಡಿ ಚಕ್ರದ ಹತ್ರ ಹಾಕ್ತಾರೆ. ಅದನ್ನು ಐರಾಣಿ ಅಂತ ಕರೆಯೋದು ಅಲ್ವಾ. ಅದರಿಂದ ಒಂದೊಂದು ಸಾಲೂ ಚೆನ್ನಾಗಿ ಹಾಡ್ಬೋದು. ಅದು ಭಾಳ ಚೆನ್ನಾಗಿದೆ ಸರ್, ಹೇಳ್ದಂಗೆ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಹಾಡಿದ್ರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿ ಬಂದಿದ್ರು. ಅದೇ ನಾನು ಇವಾಗ ಹೇಳೋಣ ಅನ್ಕೊಂಡೆ, ಯಾಕೆ ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಅವ್ರ ಧರ್ಮಪತ್ನಿ ಬಂದಿದ್ದಾರೆ ಇವತ್ತು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ. ನನ್ನ ಮಗಳು. ಹಾಯ್, ನಮಸ್ತೆ, ವೆಲ್ಕಮ್ ಟು ಗಾನ ಸಿಂಚನ. ನಾನೆಲ್ಲಾರ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂತಿದ್ದು ನಮ್ಮ ಅವ್ರ ಅಮ್ಮರು ಯಾರು ಕೇಳಿದರೆ ಅಪ್ಪ ಏನು ಮಾಡ್ತೈತೆ ಅಂದರೆ ಓ ಅಂತೈತೆ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಧ್ಯಾನ ಮಾಡ್ತಿರ್ತೀನಿ. ಅಪ್ಪ ಏನು ಮಾಡ್ತೈತೆ ಅಂದರೆ ಕೂತ್ಕೊಂಡೆ ಮಲ್ಕೊಂಬಿಟ್ಟೈತೆ ಅಪ್ಪ ಅಂತಾಳೆ. ಅದಕ್ಕೆ ಫುಲ್ ಹುಮ್ಮಸ್ಸಲ್ಲಿ ಹಾಡಿದ್ದಾರೆ. ನಿಮಗೆ ನಿಮ್ಮ ಕುಟುಂಬಕ್ಕೆ ಗಾನ ಸಿಂಚನ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಒಳ್ಳೆದಾಗ್ಲಿ. Thank you, ಟಿ ಕೃಷ್ಣಮೂರ್ತಿ ಅವರೇ. ಥ್ಯಾಂಕ್ ಯು.